ನಮಸ್ಕಾರ ಸ್ನೇಹಿತರೆ, ಸನಾತನ ಸಂಪ್ರದಾಯ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಕೊಡಗಿನ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಹೃದಯವಾದ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದ ಶ್ರೇಣಿಗಳನ್ನು ಮತ್ತು ಪವಿತ್ರತೆಯನ್ನು ಅನ್ವೇಷಿಸೋಣ. ಇಗ್ಗುತಪ್ಪ ದೇವರಿಗೆ ಮೀಸಲಾಗಿರುವ ಈ ದೇವಾಲಯವು ಕೇವಲ ಪೂಜೆಗಾಗಿ ಮಾತ್ರವೇ ಅಲ್ಲ, ಆದರೆ ಈ ಪ್ರದೇಶದ ಆಳವಾದ ಪರಂಪರೆಯ ಸಂಕೇತವಾಗಿದೆ. ಇಗ್ಗುತಪ್ಪ ಎಂದರೆ ಕೊಡಗಿನ ಭಾಷೆಯಲ್ಲಿ ಅನ್ನವನ್ನು ಕೊಡುವ ದೇವರು. ಇಗ್ಗು ಎಂದರೆ ಅನ್ನ, ತಪ್ಪ ಎಂದರೆ ಕೊಡುವುದು. ಅಂತಹ ಅನ್ನವನ್ನು ಕೊಡುವ ದೇವರೇ ನಮ್ಮ ಇಗ್ಗುತಪ್ಪ. ಈ ಸ್ಥಳದ ಮಹಿಮೆ ಏನೆಂದರೆ, ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿ ಉದ್ಭವವಾಗಬೇಕಾದರೆ ಸಾವಿರಾರು ದೇವಾನುದೇವತೆಗಳು, ಋಷಿ ಮುನಿಗಳು ಹಾಗೂ ಸಾಕ್ಷಾತ್ ಈಶ್ವರ ದೇವರು ತಪಸ್ಸಿಗೆ ಕೂತ ಸ್ಥಳವೇ ಬ್ರಹ್ಮಕ್ಷೇತ್ರ ಎಂದು ಕರೆಯುತ್ತಾರೆ. ತಪಸ್ಸಿನ ಸಮಯದಲ್ಲಿ ಈ ಭೂಮಿಯಲ್ಲಿ ಸಾಮಾನ್ಯ ಜನರು ವಾಸಿಸುತ್ತಿದ್ದರು. ಆದ್ದರಿಂದ ದೇವತಾ ಭಾವನೆ ಜನರ ಮನಸ್ಸಿನಲ್ಲಿ ಕಡಿಮೆ ಇತ್ತು. ಆದರೆ ದೇವತಾ ಭಾವನೆ ಜನರಲ್ಲಿ ಉಂಟು ಮಾಡುವ ಸಲುವಾಗಿ ಪರಮ ಶಕ್ತಿಶಾಲಿ ಸುಬ್ರಹ್ಮಣ್ಯ ದೇವರು ಅನ್ನವನ್ನು ಕೊಡುವ ತಂದೆಯಾಗಿ ಇಗ್ಗುತಪ್ಪನ ಅವತಾರವನ್ನು ಪಡೆದು ಪಾಡಿ ಇಗ್ಗುತಪ್ಪನ ದೇವಾಲಯದಲ್ಲಿ ನೆಲೆಸಿದರು. ಈ ದೇವರಿಗೆ ಪ್ರಾರ್ಥನೆ ಮಾಡಿದರೆ ಉತ್ತಮ ಮಳೆ ಆಗುತ್ತದೆ ಎಂದು ಕೊಡಗಿನವರ ನಂಬಿಕೆ. ಇಲ್ಲಿಗೆ ಬಂದು ತುಲಾಭಾರ ಸೇವೆ ಮಾಡಿದರೆ ನಮ್ಮ ಮನಸ್ಸಿನ ಎಲ್ಲಾ ಬೇಡಿಕೆಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ. ಕಡಿದಾದ ಪರ್ವತದ ಮೇಲೆ ಇಗ್ಗುತಪ್ಪ ದೇವರು ನೆಲೆಸಿದ್ದು ಈ ದೇವಾಲಯವು ಕೇರಳ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ. 1810ರಲ್ಲಿ ಲಿಂಗರಾಜೇಂದ್ರ ಎಂಬ ರಾಜರು ಈ ದೇವಾಲಯವನ್ನು ನಿರ್ಮಿಸಿದರು. ಎಷ್ಟೋ ಜನ ಇಷ್ಟಸಿದ್ಧಿಗಾಗಿ ನಡೆಸುವ ತುಲಾಭಾರ ಸೇವೆಯನ್ನು ಶನಿವಾರ ಮತ್ತು ಬುಧವಾರ ಮಾತ್ರ ನಡೆಸಲಾಗುತ್ತದೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ಭಾಗದ ರೈತರು ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಸಮಯದಲ್ಲಿ ಕರೇಜಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇಲ್ಲಿನ ದೇವರಿಗೆ ಈಶ್ವರ ಇಗ್ಗುತಪ್ಪ ಮಹಾದೇವ, ಸುಬ್ರಹ್ಮಣ್ಯ, ಸುಬ್ಬುರಾಯ ಎಂಬ ಹೆಸರಿನಲ್ಲಿ ಪೂಜಿಸಲಾಗುತ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಇಗ್ಗುತಪ್ಪನ ದೇವಾಲಯವು ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮತ್ತು ಸಾಯಂಕಾಲ 6ರಿಂದ 7 ಗಂಟೆಯವರೆಗೆ ಭಕ್ತರಿಗೆ ದರ್ಶನ ಮಾಡಲು ಅವಕಾಶವಿದೆ. ಭಕ್ತಾದಿಗಳು ದೇವರಿಗೆ ದೀಪಾರಾಧನೆ, ತುಲಾಭಾರ ಪೂಜೆ, ಮಹಾಪೂಜೆ, ಸತ್ಯನಾರಾಯಣ ಪೂಜೆ, ಹಣ್ಣು ಕಾಯಿ ಪೂಜೆ ಮುಂತಾದ ಸೇವೆಗಳನ್ನು ಮಾಡಿಸಬಹುದಾಗಿದೆ. ಈ ರೀತಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವುಳ್ಳ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯವು ಕೊಡಗಿನ ಹೆಮ್ಮೆ. ಇದನ್ನು ನಾವು ಎಲ್ಲರೂ ನೋಡಬೇಕು ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳಬೇಕು. ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಮಾಡೋಣ ಮತ್ತೊಂದು ಅತ್ಯುತ್ತಮ ವಿಷಯದೊಂದಿಗೆ. ಧನ್ಯವಾದಗಳು.